ನಾನು ಈಗ ಕೆಲವು ದಿನಗಳಿಂದ ಇವ್ರು ಶೇಷಗಿರಿಗೆ ಹೋಗಿದ್ದಾಗ ಪ್ರಭು ಗುರಪ್ಪನವ್ರ ಹತ್ರ ಮಾತಾಡ್ತಾ ಇದ್ದೆ. ಅವರು ಮಾತಂದ್ರು, ಅವರು ಹುಷಾರನ ನಾಟಕ ಮಾಡಬೇಕಾದ್ರೆ ಇಲ್ಲಿ ಬಂದಿದ್ರಿ, ನಾವು ಇವತ್ತು ಹೇಳಿದ್ರು, ಅದು ಮುಂಚೆ ಹೇಳಿದ್ರು ನನಗೆ. ಸಾತಿನಹಳ್ಳಿಗೆ ಹೋದಾಗ ಸಕ್ರಿ ಬಾಳಾಚಾರ್ಯ ಬಗ್ಗೆ ಏನು ಗೊತ್ತೇ ಇಲ್ಲ, ತಪ್ಪ ನೀವೇನೇನೋ ಪ್ರಯತ್ನ ಮಾಡಬೇಕು, ನಾವೇನು ಮಾಡ್ತಾ ಇದೀವಿ ಅಂತ ನನಗೆ ಅದು ಆವಾಗ ತಲೆಯಲ್ಲಿ ಬಂತು. ಆವಾಗ ಹೇಳಿದೆ ಅವ್ರಿಗೆ ಒಂದು 4 ತಿಂಗಳ ಮುಂಚೆ, ಈ ಮಕ್ಕಳಿಂದ ಮುಂದೆ ಬೆಳಿಬೇಕಾಗಿರೋ ಶಾಂತ ಕವಿಗಳಿದ್ದಾರೆ ಗೊತ್ತಿ, ಮಕ್ಕಳಿಂದ ಗೊತ್ತಾಗಬೇಕು. ನಮಗೆಲ್ಲ ಗೊತ್ತಿದೆ, ನಾವೇನು ಎಷ್ಟು ಬೇಕೋ ಲಿಮಿಟಲ್ಲಿ ಮಾಡ್ತೀವಿ. ಯಾರು ಈ ಹುಡುಗರು ಗೊತ್ತಾಗಬೇಕು. ಇವ್ರು ಗೊತ್ತಾದ್ಮೇಲೆ ಇವ್ರ ಪೀಳಿಗೆ ಮುಂದೆ ಹಂಗೆ ಬೆಳ್ಕೊಂಡು ಹೋಗ್ಬೇಕು, ಶಾಂತ ಕವಿಗಳ ಸಾಧನೆ ಗೊತ್ತಾಗಬೇಕು ಅಂತ ಗುರಪ್ಪನವ್ರು ರಿಕ್ವೆಸ್ಟ್ ಮಾಡಿದಾಗ ಶಿಬಿರ ಮಾಡಬೇಕು ಅಂದಾಗ ಅವರು ಒಪ್ಪಿಗೆ ಕೊಟ್ಟರು ನನಗೆ. ಆವತ್ತಿಂದ ನಾವು ಮತ್ತು ಉಪ್ಪಾರವ್ರು ಸರು ಇದು ಮಾಡಿದ್ರು. ಆಮೇಲೆ ನಮ್ಮ ಅಧ್ಯಕ್ಷರು ಇವರೆಲ್ಲ, ಮತ್ತು ಇವರು ಇವತ್ತು ಬಂದಿಲ್ಲ, ಅವರು ನಾಗರಾಜ್ ಧಾರೇಶ್ವರ್ ಅಂತ ಅವ್ರಿಗೂ ಮಾತಾಡಿದೆ. ಮತ್ತು ನಮ್ಮ ಉದಯನಾಶಕ್ ಅವರು ಇಮಿಡಿಯೇಟಾಗಿ ಬಂದರು, ಎಲ್ಲ ಕಾರ್ಯಕ್ರಮ ಮಾಡಿದ್ರು. ನನ್ನ ಉದ್ದೇಶ ಏನು ಅಂದರೆ, ಸಕ್ರಿ ಬಾಳಾಚಾರ್ಯ ಸಾಧನೆಗಳು ನಮಗಷ್ಟೇ ಗೊತ್ತಾಗಿ ಇಷ್ಟಕ್ಕೆ ನಿಂತೋಗ್ಬಾರ್ದು. ಈಗಾಗಲೇ ಯಾರಿಗೂ ಗೊತ್ತಿಲ್ಲ, ಆಲ್ಮೋಸ್ಟ್ ಇದು ಗೊತ್ತಾಗ್ತಾ ಇಲ್ಲ ಯಾರಿಗೂ, ಮುಂದೆ ಗೊತ್ತಾಗಬೇಕು. ಅದಕ್ಕೆ ನಾನು ಪಠ್ಯಪುಸ್ತಕ ಮಾಡಿಸೋದಕ್ಕೆ ಮಾಡಬೇಕು ಅಂತ ಹನುಮಂತಪ್ಪರು ಹೇಳಿದ್ರು. ಅದ್ರ ಬಗ್ಗೆ ನಾನು ಮೈಸೂರು ಯೂನಿವರ್ಸಿಟಿ ಪ್ರಯತ್ನ ಮಾಡ್ತಾ ಇದ್ದೀನಿ, ಆಗ್ಬೋದು ಅದು ಮುಂದೆ ಆದರೆ ನಾನು ಹೇಳ್ತೀನಿ. ನನಗೆ ಅದು ಉದ್ದೇಶ ಇಷ್ಟೇ ಇದ್ದಿದ್ದು, ಶಾಂತ ಕವಿಗಳ ಸಾಧನೆ ಪ್ರಚಾರ ಆಗಬೇಕು, ಹೆಚ್ಚೆಚ್ಚು ಪ್ರಚಾರ ಆಗಬೇಕು, ಎಲ್ಲ ಕಡೆ ಪ್ರಚಾರ ಆಗಬೇಕು. ಪ್ರಚಾರ ಆಗಬೇಕು ಅಂದರೆ ನಾವೇನಾದರೂ ಬ್ಯಾಕ್ ಸಪೋರ್ಟ್ ಕೊಡ್ಬೋದು, ಆದರೆ ಅದು ಮುಂದುವರ್ಸ್ಕೊಂಡವರು ಈ ಹಿಂದಿನ ಯುವಜನಾಂಗಕ್ಕೆ ತಿಳಿಸ್ಕೊಡ್ಬೇಕು ಅಂತ ನನ್ನ ಉದ್ದೇಶ ಅಷ್ಟೇ. ಪ್ರಯತ್ನ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಇದು ಸಣ್ಣದೊಂದು ಪ್ರಯತ್ನ, ಇದೇನು ಮಾಡ್ತಾ ಇದ್ದೀವಿ ಈಗ. ಅದಕ್ಕೆ ನೀವೆಲ್ಲ ನೀವು ಸಹಕಾರ ಕೊಡಬೇಕು. ಇದು ಮೊದಲನೇ ಸರಿ ನಾನು ಮಾಡ್ತಾ ಇದ್ದೀವಿ. ಮೋಸ್ಟ್ಲಿ ಸಾತಿನಹಳ್ಳಿ ಇದು ಫಸ್ಟ್ ಟೈಮ್ ಅನ್ಸುತ್ತೆ, ನನಗೆ ಗೊತ್ತಿಲ್ಲ. ಆದರೆ ನೀವೆಲ್ಲರೂ ಸಹಕಾರ ಕೊಟ್ಟು ಈ ಹುಡುಗರನ್ನ ಕಳಿಸ್ಕೊಡ್ರಿ. ಮುಂದೆ ಅದು ಶಾಂತ ಕವಿಗಳ ಬಗ್ಗೆ ನೀವು ಅವ್ರು ಕೊಡೋ ಗೌರವ ಅಂದರೆ ಅವರು ಮಾಡಿರೋ ಸಾಧನೆಯನ್ನು ಪ್ರಚಾರ ಆಗಬೇಕು. ಅದಕ್ಕೆ ನೀವು ಹುಡುಗರನ್ನ ಕಳಿಸ್ಕೊಟ್ಟು ನಮ್ಮ ಇದು ಒಳ್ಳೆ ರೀತಿಯಿಂದ ಇದು ನಡೆಯೋದಕ್ಕೆ ಶಿಬಿರ ತಾವು ಸಹಕಾರ ಕೊಡಬೇಕು. ಅದು ಇಷ್ಟ ನಾನು ಮಾತು ಮುಗಿಸ್ತೀನಿ. ಶಿವಾನಿ ಬಸವೇಶ್ವರ ಮೂಕಪ್ಪ ಸ್ವಾಮಿಗಳ ಪಾದಕ್ಕೆ ನಮಸ್ಕರಿಸುತ್ತಾ, ಇವತ್ತು ಹಾವೇರಿ ಜಿಲ್ಲೆ ಹಿರೇಕೆರೂರು ತಾಲೂಕು ಸುಕ್ಷೇತ್ರ ಸಾತನಹಳ್ಳಿ ಗ್ರಾಮದಲ್ಲಿ ಸಕ್ರಿ ಬಾಳಾಚಾರ್ಯ ಶಾಂತ ಕವಿ ಟ್ರಸ್ಟ್ ರಿಜಿಸ್ಟರ್ ಧಾರವಾಡ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಮಕ್ಕಳ ರಂಗ ಸಂಸ್ಕೃತಿ ಶಿಬಿರ. ಈ ಒಂದು ಮಕ್ಕಳ ರಂಗ ಸಂಸ್ಕೃತಿ ಶಿಬಿರದ ಉದ್ಘಾಟಕರಾದಂಥ ಹಾಂಗಲ್ಲಿನ ಉದಯ ನಾಸಿಕ್ ಸರ್ ಅವರೇ ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಮತ್ತು ಕಾರ್ಯದರ್ಶಿಗಳಾದಂಥ ಹನುಮೇಶ್ ಸಕ್ರಿ ಸರ್ ಅವರೇ ಹಾಗೂ ಮುಖ್ಯ ಅತಿಥಿಗಳಾದಂಥ ನಾಗರಾಜ್ ಧಾರೇಶ್ವರ್ ಅವರೇ, ರಮೇಶ್ ಉಪಾರ್ ಸರ್ ಅವರೇ ಹಾಗೂ ಶಿವಾನಿ ಬಸವೇಶ್ವರ ಸಮಿತಿಯ ಎಲ್ಲ ಸದಸ್ಯರೇ ಹಾಗೂ ಸಾತನಹಳ್ಳಿ ಗ್ರಾಮದ ಎಲ್ಲ ಹಿರಿಯರೇ ಮತ್ತು ತಾಯಂದಿರೇ, ಮುದ್ದು ಮಕ್ಕಳೇ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ಈಗಾಗಲೇ ಸಕ್ರಿ ಬಾಳಾಚಾರ್ಯ ಶಾಂತ ಕವಿ ಬಗ್ಗೆ ಉಪ್ಪಾರ್ ಸರ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದ್ದಾರೆ. ಈಗ ನಮಗೆ ಗೊತ್ತಿರುವ ಹಾಗೆ ನಾವು ಚಿಕ್ಕವರು ಇರುವಾಗ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಅನೇಕ ನಾಟಕಗಳನ್ನ ಮಾಡ್ತಾ ಇದ್ರು, ನಾವು ನೋಡ್ತಾ ಇದ್ವಿ. ಇವತ್ತು ನಾಟಕಗಳು ಹೇಗಿದ್ವು ಅಂತ ಹೇಳಿದರೆ, ಆಗಿನ ಒಂದು ಕುಟುಂಬದ ಒಂದು ದಾರಿ ತಪ್ಪುವಂತ ಕೆಲಸಗಳು ಇದ್ರ ಆ ನಾಟಕವನ್ನ ನೋಡಿದರೆ ಸರಿಯಾದ ದಾರಿಗೆ ಬರಬೇಕು ಅಂತ ನಾಟಕಗಳನ್ನ ಕವಿಗಳು ಬರಿತಾ ಇದ್ರು. ಅದರಲ್ಲಿ ವಿಶೇಷವಾಗಿ ನಮ್ಮ ಹಾವೇರಿ ಜಿಲ್ಲೆಯಲ್ಲಿ ಅದು 100 ವರ್ಷಗಳ ಹಿಂದೆ ಒಂದು ಇತಿಹಾಸ ನಮಗೆ ಗೊತ್ತಿರಲಿಲ್ಲ. ಇಂಥ ಒಂದು ಮಹಾನ್ ಸಾಹಿತಿಗಳು ಈ ಭೂಮಿಯಲ್ಲಿ ಈ ಮಣ್ಣಿನಲ್ಲಿ ಹುಟ್ಟಿದಾರಂತ ಹೇಳಿದ್ರೆ ಸಾತನಹಳ್ಳಿಯ ಮಣ್ಣು ಯಾವ ರೀತಿ ಇದೆ ಎಂಬುದು ಆ ಭಗವಂತನಿಗೆ ಗೊತ್ತು. ಯಾಕಂತ ಹೇಳಿದ್ರೆ ಈ ಮಣ್ಣಿನ ಒಂದು ಗುಣ, ಇಲ್ಲಿ ಸಕ್ರಿ ಬಾಳಾಚಾರ್ಯರು ಹುಟ್ಟಿದಂಥ ಒಂದು ಊರು ಮತ್ತು ಈ ಊರಿನ ಬಗ್ಗೆ ದೊಡ್ಡ ಒಂದು ಇತಿಹಾಸ ಇದೆ. ಹೇಳ್ತಾ ಹೋದ್ರೆ ಬಹುಶಃ ಈ ಗ್ರಾಮದಲ್ಲಿ ನಾನು ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೇನೆ. ನನಗೆ ಸಾತನಹಳ್ಳಿ ಅಂತ ಹೇಳಿದ್ರೆ ಏನೋ ಒಂಥರ ಬಹಳ ಖುಷಿ. ಈ ಊರಿಗೆ ಬರಬೇಕು ಅಂತಂದ್ರೆ, ಇಲ್ಲಿ ಒಂದು ದೇವರ ದರ್ಶನವನ್ನು ಪಡಿಬೇಕು ಅಂತಂದ್ರೆ ಬಹಳ ಖುಷಿ ಆಗ್ತದೆ.
ಹಾಗಾಗಿ ನಮ್ಮ ಉಪವಾಸ ಸರ್ ಅವರು ನನಗೆ ದೂರವಾಣಿ ಮುಖಾಂತರ ಮಾತನಾಡಿ, ಅಧ್ಯಕ್ಷರೇ, ಸಕ್ರಿ ಬಾಳಾಚಾರ್ಯರ ಒಂದು ಟ್ರಸ್ಟ್ನಿಂದ ಒಂದು ಕಾರ್ಯಕ್ರಮ ಇದೆ, ಬರಬೇಕು ಅಂತ ಹೇಳಿದಾಗ ನಾನು ತುಂಬ ಹೃದಯದಿಂದ ಒಪ್ಪಿಕೊಂಡೆ. ಇವತ್ತು ಬಂಧುಗಳೇ, ಇವತ್ತು ರಂಗಭೂಮಿಯ ಬಗ್ಗೆ ಬಹಳಷ್ಟು ಕಲಾವಿದರು ಈ ಹಿಂದೆ ನೀವು ನೋಡಿರುವಂತೆ ಡಾಕ್ಟರ್ ರಾಜ್ಕುಮಾರ್ ಇರ್ಬೋದು, ಸಿ ಅಶ್ವಥ್ ಇರ್ಬೋದು, ಬಹಳ ಜನ ಇವತ್ತು ಸಿನಿಮಾ ರಂಗದಲ್ಲಿ ಹಿಂದೆ ಹೆಸರು ಮಾಡ್ಯಾರ ಅಂತ ಹೇಳಿದ್ರೆ ಅವರೆಲ್ಲ ರಂಗಭೂಮಿಯಿಂದ ಬಂದಂತ ಕಲಾವಿದರು, ಗುಬ್ಬಿ ವೀರಣ್ಣನ ಕಂಪನಿಯಿಂದ ಬಂದಂತ ಕಲಾವಿದರು. ಇವತ್ತು ಆ ನಿಟ್ಟಿನಲ್ಲಿ ಏನು ಇವತ್ತು ಕೆಲಸ ಮಾಡ್ಯಾರ, ಅವು ಬಂದಂತ ಸಿನಿಮಾಗಳಿರ್ಬೋದು, ಚಿತ್ರಗಳಿರ್ಬೋದು, ಇವತ್ತು ಇತಿಹಾಸ ನಿರ್ಮಾಣವಾಗಿವೆ. ಹಾಗಾಗಿ ಇವತ್ತು ಸಕ್ರಿ ಬಾಳಾಚಾರ್ಯರ ಬಗ್ಗೆ ನಾನು ಎರಡು ಮಾತುಗಳನ್ನು ಹೇಳ್ತಿದ್ದೇನೆ. ಇಂಥ ಮಹಾನ್ ನಾಯಕರ ಹೆಸರು ಅಳಿಯದಾಗಿ ಉಳಿಬೇಕು ಅಂತ ಹೇಳಿದ್ರೆ ಇವತ್ತಿನ ಪೀಳಿಗೆಗೆ ಪಠ್ಯ ಪುಸ್ತಕದಲ್ಲಿ ಪ್ರಕಟವಾಗಬೇಕು. ಅವರ ಹೆಸರು, ಅವರ ಜೀವನ ಚರಿತ್ರೆ ಪ್ರಾಥಮಿಕ ಹಂತದಲ್ಲಿ ಪಠ್ಯ ಪುಸ್ತಕದಲ್ಲಿ ಬರುವಂತ ಕೆಲಸ ಮುಂದಿನ ದಿನಮಾನಗಳಲ್ಲಿ ಆಗ್ಬೇಕು ಅಂತ ಹೇಳಿದ್ರೆ ಇವತ್ತು ಸಾತನಹಳ್ಳಿಯ ಗ್ರಾಮದ ಎಲ್ಲ ಜನರ ಸಹಕಾರ ಬಹಳ ಮುಖ್ಯ ಇದೆ ಇವತ್ತು. ಯಾಕಂತ ಹೇಳಿದ್ರೆ ಇವತ್ತು ಒಂದು ಪಠ್ಯ ಪುಸ್ತಕದಲ್ಲಿ ಒಬ್ಬ ಕವಿಗಳ ಹೆಸರು ಬರಬೇಕು ಅಂತ ಹೇಳಿದ್ರೆ ಈ ಗ್ರಾಮದ ಜನರ ಸಹಕಾರ ಇದ್ರೆ ಮಾತ್ರ ಸಾಧ್ಯತೆ ಎಂಬ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಿದ್ದೇನೆ. ಹಾಗಾಗಿ ನಾವು ಅನೇಕ ಸೀರಿಯಲ್ಗಳನ್ನು ನೋಡ್ತಾ ಇದ್ದೇವೆ. ಇವತ್ತು ಎಷ್ಟೋ ಸೀರಿಯಲ್ಗಳು ಇವತ್ತು ದಾರಿ ತಪ್ಪಿಸುವಂತ ಸೀರಿಯಲ್ಗಳು ಬರ್ತಾ ಇದಾವೆ. ಎಷ್ಟೋ ಸೀರಿಯಲ್ಗಳು ಇವತ್ತು ನಮಗೆ ಕಷ್ಟ ಬಂದ್ರೆ ಆ ಸೀರಿಯಲ್ಗಳನ್ನ ನೋಡಿದ್ರೆ ನಾವು ಹೇಗೆ ಬದುಕಬೇಕು ಅನ್ನುವಂತ ಸೀರಿಯಲ್ಗಳು ಸಮೇತ ಇವತ್ತು ಬರ್ತಾ ಇದ್ದಾವೆ. ಅದ್ರ ಜೊತೆಗೆ ಇಂಥ ಮಹಾನ್ ನಾಯಕರ ಸೀರಿಯಲ್ಗಳು ಮುಂದೆ ದಿನಮಾನಗಳಲ್ಲಿ ಬರಬೇಕು. ಈಗಿನ ವಾಸ್ತವ ಸ್ಥಿತಿಗೆ ಈ ಮಕ್ಕಳಿಗೆ ಇಂಥ ನಾಯಕರು ಇದ್ರು, ಇಂಥ ಕವಿಗಳಿದ್ರು, ಇಂಥ ಸಾಹಿತಿಗಳಿದ್ರು ಎಂಬುದು ಮುಂದಿನ ಪೀಳಿಗೆಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ಇಂಥ ಸಕ್ರಿ ಬಾಳಾಚಾರ್ಯರ ಶಾಂತ ಕವಿಗಳ ಒಂದು ಸೀರಿಯಲ್ ಕರ್ನಾಟಕ ರಾಜ್ಯದಲ್ಲಿ ಕನ್ನಡ ಭಾಷೆಯಲ್ಲಿ ಬರಬೇಕು ಎಂಬುದೇ ನನ್ನ ವೈಯಕ್ತಿಕ ಆಸೆ ಆಗಿದೆ. ಬಂಧುಗಳೇ, ಈ ಮಾತನ್ನು ನಾನು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ ಇವತ್ತು ನಾವು ಅನೇಕ ವಿಚಾರಗಳನ್ನ ತಿಳಿದುಕೊಂಡಿದ್ದೇವೆ. ಇವತ್ತು ಒಂದು ಸಣ್ಣ ಉದಾಹರಣೆಯನ್ನು ಹೇಳ್ತಾ ಇದ್ದೇನೆ. ನಮ್ಮ ಭಾರತ ದೇಶ ನಿಂತಿರೋದು ಒಂದು ನಂಬಿಕೆಯ ಆಧಾರದ ಮೇಲೆ. ಇವತ್ತು ಒಂದು ನಂಬಿಕೆ ಆಧಾರದ ಮೇಲೆ ನಿಂತಂತ ದೇಶ. ಒಬ್ಬ ಭಾರತದ ಪ್ರಜೆ ಅಮೆರಿಕದಲ್ಲಿ ಒಂದು ಮನೆಯನ್ನು ಕಟ್ಟಿದಂತೆ. ಆ ಮನೆಯನ್ನು ಕಟ್ಟಿದಾಗ ಅವರಿಗೆ ಏನೋ ಒಂದು ಸ್ವಲ್ಪ ಸಮಸ್ಯೆ ಆದಾಗ ಭಾರತದ ನೆನಪುಗಳನ್ನ ಅವರ ತಂದೆ ತಾಯಿ ಮಾಡಿಕೊಟ್ರಂತೆ. ಇಲ್ಲ, ವಾಸ್ತು ಸರಿ ಇಲ್ಲ ಮನಿದು, ಹಾಗಾಗಿ ವಾಸ್ತುವನ್ನ ಚೆಕ್ ಮಾಡಿಸ್ಬೇಕು ಅಂತ ಹಿರಿಯರು ಮಗನಿಗೆ ಸಲಹೆಯನ್ನು ಕೊಟ್ಟ ಸಂದರ್ಭದಲ್ಲಿ ಭಾರತದಿಂದ ವಾಸ್ತು ತಜ್ಞರನ್ನ ಅಮೆರಿಕಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ ಅಂದಾಗ ಬಹಳ ವಿಚಾರ ಮಾಡಿ ಅವ್ರನ್ನ ಕರೆಯುವಂತ ವ್ಯವಸ್ಥೆಯನ್ನ ಮಾಡಿರಂತ, ವಿಮಾನದ ಖರ್ಚನ್ನ ಕೊಟ್ರಂತ. ಕೊನೆಗೆ ಅವರು ಅಮೆರಿಕದ ವಿಮಾನ ನಿಲ್ದಾಣದಿಂದ ಅವರ ಮನೆಗೆ ಕರ್ಕೊಂಡು ಹೋಗುವಂತ ಒಂದು ಸಮಯದಲ್ಲಿ ಕಾರಿನಲ್ಲಿ ಪ್ರವಾಸ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿ ನಮ್ಮ ದೇಶದಲ್ಲಿ ಎಲ್ಲ ಕಾನೂನುಗಳು, ಅಲ್ಲಿ ಇಷ್ಟು ಸ್ಪೀಡ್ ಲಿಮಿಟ್ ಅಂತ ಇರ್ತದೆ, ಅಷ್ಟು ಸ್ಪೀಡ್ ಲಿಮಿಟ್ನಲ್ಲೇ ವಾಹನಗಳು ಚಲಿಸುವಂತ ಕಾನೂನುಗಳದವು. ಅದೇ ಮಾದರಿಯಲ್ಲಿ ಕಾರು ಹೋಗ್ತಾ ಇರುವಂತ ಸಂದರ್ಭದಲ್ಲಿ ಇವರು ಹೋಗ್ತಾ ಇರುವಂತ ಏನು ವಾಸ್ತು ತಜ್ಞರು ನಮ್ಮ ಭಾರತದ ಪ್ರಜೆ ಹೋಗುವಂತ ಕಾರು ಹೋಗುವಂತ ಸಂದರ್ಭದಲ್ಲಿ ಎರಡು ಮಕ್ಕಳು ಅಡ್ಡ ಬಂದುವಂತ, ಅವಾಗ ಆ ಮಕ್ಕಳು ಅಡ್ಡ ಬಂದಂತ ಸಂದರ್ಭದಲ್ಲಿ ಅವರು ಏನು ಕಾರು ಡ್ರೈವಿಂಗ್ ಮಾಡ್ತಾ ಇದ್ರು ನಮ್ಮ ಭಾರತ ದೇಶದ ಪ್ರಜೆ, ಕಾರನ್ನ ಅದು ಯಾವ ರೀತಿ ನಿಲ್ಸಿದ ಗೊತ್ತಿಲ್ಲ, ಎರಡು ಮಕ್ಕಳ ಜೀವನವನ್ನು ಉಳಿಸಿದಂತ. ಅವಾಗ ವಾಸ್ತು ತಜ್ಞರು ಕಣ್ಣು ಮುಚ್ಕೊಂಡ್ಬಿಟ್ರಂತೆ, ಎರಡು ಮಕ್ಕಳು ಸತ್ತು ಹೋದ್ವು, ಇನ್ನು ಬದುಕಲಿಲ್ಲ ಅಂತ ಹೇಳಿ. ಆದ್ರೆ ಅವರು ಒಂದು ನಂಬಿಕೆ ಹೇಗಿತ್ತು ಅಂತ ಹೇಳಿದ್ರೆ ಭಾರತ ದೇಶದ ಸಂಸ್ಕಾರವನ್ನ ಸಂಸ್ಕೃತಿಯನ್ನ ಅಳವಡಿಸ್ಕೊಂಡಿದ್ರು. ಅವರು ಎಲ್ಲಿಗೆ ಹೋಗಬೇಕಾದ್ರೂ ದೇವರ ಧ್ಯಾನವನ್ನ ಮಾಡಿ ಹೋಗ್ತಾ ಇದ್ರು. ಅದೇ ಮಾದರಿಯಲ್ಲಿ ಅವರು ಮುಂದೆ ಸಾಗಿದಂತ ಸಂದರ್ಭದಲ್ಲಿ ಅವರ ಮನೆ ಬಂತಂತ. ಅವರ ಮನೆಯ ಸುತ್ತಲೂ ಹಲವಾರು ಹಣ್ಣಿನ ಮರಗಳನ್ನು ಹಾಕಿದ್ರಂತ, ಹಣ್ಣಿನ ಗಿಡಗಳನ್ನ. ಅಲ್ಲಿ ಶಾಲಾ ಮಕ್ಕಳು ಹಣ್ಣುಗಳನ್ನು ಹರಿತಾ ಇದ್ವು ಅಂತ. ಆವಾಗ ಇವರು ಆ ಕಾಂಪೌಂಡಿನ ಹತ್ರ ಹೋಗಿ ಕಾರನ್ನು ನಿಲ್ಲಿಸಿದ್ರಂತ. ಮಕ್ಕಳೆಲ್ಲ ಹಣ್ಣುಗಳನ್ನು ಹರಿದುಕೊಂಡು
ಕೆಳಗಡೆ ಇಳಿದು ಹೋದ ನಂತರ ಕಾರನ್ನು ಒಳಗೆ ಬಿಟ್ರಂತ. ಆವಾಗ ಮನೆಗೆ ಹೋದಂಥ ಸಂದರ್ಭದಲ್ಲಿ ವಾಸ್ತು ತಜ್ಞರು ಕೇಳಿದ್ರಂತ, ನೀವು ನಿಮ್ಮ ಒಂದು ಡ್ರೈವಿಂಗ್ ಅನ್ನು ಗಮನಿಸಿದೆ, ಅಂತ ಸ್ಪೀಡ್ ಬರುವಾಗ ನೀವು 2 ಮಕ್ಕಳ ಜೀವವನ್ನು ಉಳಿಸಿದ್ರಿ ಮತ್ತು ಕಾಂಪೌಂಡಿನ ಹತ್ರ ಸುಮಾರು ಅರ್ಧ ಗಂಟೆಗೆ ಹೆಚ್ಚು ಕಾಲ ಕಾರನ್ನು ತರಬಿರಲ್ಲ, ಯಾಕೆ ಅಂತ ಹೇಳಿ ನಮ್ಮ ಭಾರತ ಪ್ರಜೆಯನ್ನ ವಾಸ್ತು ತಜ್ಞರು ಪ್ರಶ್ನೆ ಮಾಡಿದಾಗ ಅವ್ರು ಹೇಳಿದ್ರಂತ, ಸರ್ ನಾವೇನಾದ್ರೂ ಕಾರನ್ನು ಒಳಗಡೆ ಬಿಟ್ಟಿದ್ರ ಮಾವಿನ ಹಣ್ಣು ಹರಿಯುವಂತ ಮಕ್ಕಳು ಮರದ ಮೇಲಿಂದ ಹೆದರಿ ಬಿದ್ದು ಪ್ರಾಣಕ್ಕೆ ಕುತ್ತು ಬರ್ತದೆ ಅಂತ ಹೇಳಿ ನಾನು ಅವರು ಹರ್ಕೊಂಡು ಹೋಗೋವರೆಗಿನ ಕಾರನ್ನು ಸುಮ್ಮನೆ ನಿಲ್ಲಿಸಿದೆ ಎಂಬ ಮಾತನ್ನು ಹೇಳಿದಾಗ ಅವರಿಗೆ ಬಹಳ ಖುಷಿ ಆತಂತ ವಾಸ್ತು ತಜ್ಞರಿಗೆ. ಅವರ ಮನೆಯಲ್ಲಿ ಅವರಿಗೆ ಅತಿಥಿ ಸತ್ಕಾರ ಮಾಡಿದ ನಂತರ ಈ ಮನೆಯ ವಾಸ್ತುವನ್ನು ನೋಡ್ರಿ ಅಂತ ಹೇಳಿ ಅವರು ನಮ್ಮ ಭಾರತದ ಪ್ರಜೆ ಕೇಳಿದಾಗ ವಾಸ್ತು ತಜ್ಞರು ಹೇಳಿದ್ರಂತ, ಬಂಧುಗಳೇ ನಿಮ್ಮ ಮನೆಯ ವಾಸ್ತುವನ್ನು ನಾನು ನೋಡಲ್ಲ, ಯಾಕಂತ ಹೇಳಿದ್ರೆ ನಿಮ್ಮ ವಾಸ್ತು ಸರಿ ಇದೆ, ಈ ಮನೆಯ ವಾಸ್ತುನು ಸರಿ ಇದೆ, ಹಾಗಾಗಿ ನಿಮ್ಮ ಮನೆಯ ವಾಸ್ತುವನ್ನು ನಾನು ನೋಡೋದಿಲ್ಲ ಎಂಬ ಮಾತನ್ನ ವಾಸ್ತು ತಜ್ಞರು ಹೇಳಿದ್ರಂತೆ. ಈ ಮಾತು ನಾನು ಯಾಕೆ ಹೇಳ್ತದೇನೆ ಅಂತ ಹೇಳಿದ್ರೆ ಬಂಧುಗಳೇ, ನಾವು ಯಾವುದೇ ಕೆಲಸವನ್ನ ಕಾರ್ಯವನ್ನ ಮಾಡಿದರೂ ಸಮೇತ ನಮ್ಮ ವಾಸ್ತು ಸರಿ ಇರಬೇಕು. ಮೊದಲಿಗೆ ನಮ್ಮ ವಾಸ್ತು ಸರಿ ಇದ್ರೆ ಎಲ್ಲದೂ ಸರಿ ಇರ್ತದೆ ಎಂಬ ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ, ಈ ಸಕ್ರಿ ಬಾಳಾಚಾರ್ಯರ ಒಂದು ಶಾಂತ ಕವಿಯ ಟ್ರಸ್ಟಿನ ಮುಖಾಂತರ ಮಕ್ಕಳ ರಂಗ ಸಂಸ್ಕೃತಿ ಶಿಬಿರ ಯಶಸ್ವಿ ಆಗಲಿ, ಮಕ್ಕಳ ಜ್ಞಾನ ಹೆಚ್ಚು ಅಭಿವೃದ್ಧಿ ಹೊಂದಲಿ, ಈ ಗ್ರಾಮದ ಹೆಸರು ಇನ್ನೂ ಉನ್ನತೀಕರಣಕ್ಕೆ ಹೋಗಲಿ, ಈ ಗ್ರಾಮದ ಯಾವುದೇ ಒಂದು ಕಾರ್ಯಕ್ಕೆ ನಾನು ಒಬ್ಬ ರಾಜ್ಯಾಧ್ಯಕ್ಷನಾಗಿ ಬರ್ತಾ ಇಲ್ಲ, ಈ ಗ್ರಾಮದ ಸೇವಕನಾಗಿ ನಾನು ಬರ್ತಾ ಇದ್ದೇನೆ ಎಂಬ ಮಾತನ್ನ ತಮ್ಮ ಗಮನಕ್ಕೆ ನಾನು ತರಬಯಸ್ತಿದ್ದೇನೆ. ಬಂಧುಗಳೇ, ನಾವು ಈಗಾಗಲೇ ನಮ್ಮ ರೈತ ಸಂಘದ ಮುಖಂಡರಾದಂಥ ಚಂದ್ರಣ್ಣ ಮಾನ್ಯರವರು ಸನ್ಮಾನ್ಯ ಸಚಿವರ ಹತ್ರ ಮೊನ್ನೆ ತಾನೇ ಶಿವಾನಂದ್ ಪಾಟೀಲ್ ಸರ್ ಹತ್ರ ಈ ಗ್ರಾಮದ ಅಭಿವೃದ್ಧಿಯ ಬಗ್ಗೆ ಮತ್ತು ಇಲ್ಲಿ ಪ್ರವಾಸ ಸ್ಥಾನವನ್ನು ಮಾಡಬೇಕು ಅಂತೇಳಿ ಮನವಿಯನ್ನು ಕೊಟ್ಟವಿ. ಅದ್ರ ಜೊತೆಗೆ ಈಗ ಸರ್ ಹೇಳಿದ್ರು ಜಿಲ್ಲಾಧಿಕಾರಿಗಳ ಹತ್ರ ಹೋಗ್ಬೇಕು ಅಂತೇಳಿ. ಸರ್ ನೀವು ಯಾವಾಗೇ ಕರೀರಿ, ಮಾನ್ಯ ಜಿಲ್ಲಾಧಿಕಾರಿಗಳ ಹತ್ರ ಏನೇ ಕೆಲಸ ಕಾರ್ಯಗಳಿದ್ರು ನಾನು ಸದಾ ಈ ಟ್ರಸ್ಟಿಗೆ ಚಿರಋಣಿಯಾಗಿ ಕೆಲಸವನ್ನ ಮಾಡ್ತೇನೆ. ಈ ಗ್ರಾಮದ ಅಭಿವೃದ್ಧಿ ಬಗ್ಗೆ, ಈ ಗ್ರಾಮದ ಶ್ರೇಯಸ್ಸಿನ ಬಗ್ಗೆ ನಾನು ನೀವು ಯಾವಾಗ ಫೋನ್ ಮಾಡಿದ ಸಮೇತ ಸದಾ ನಾನು ಇಲ್ಲಿ ಸೇವಕನಾಗಿ ಕೆಲಸ ಮಾಡ್ತೇನೆ ಅಂತ ತಮ್ಮ ಗಮನಕ್ಕೆ ತರಬಯಸಿ ನನ್ನನ್ನು ಕರೆಸಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಈ ಟ್ರಸ್ಟಿನ ಎಲ್ಲ ಅಧ್ಯಕ್ಷರಿಗೂ ಕಾರ್ಯದರ್ಶಿಗಳಿಗೂ ಗ್ರಾಮದ ಹಿರಿಯರಿಗೂ ನಾನು ಅವರಿಗೆ ಅನಂತ ಧನ್ಯವಾದಗಳನ್ನು ಹೇಳಿ ನನ್ನ ಮಾತಿಗೆ ವಿರಾಮವನ್ನು ಹೇಳುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ವೇದಿಕೆ ಮೇಲೆ ಅಧ್ಯಕ್ಷತೆಯನ್ನು ವಹಿಸಿದಂಥ ಸಕ್ರೆ ಬಾಳಾಚಾರ್ ಅವರ ಮರಿಮೊಮ್ಮಗಳು ಹನುಮೇಶ್ ಸಕ್ರೆಯವರು ಅವರಿಗೆ ನಮಸ್ಕರಿಸುತ್ತಾ, ಯಾಕಂದರೆ ಕೆಲವು ವರ್ಷಗಳಿಂದ ಅವರು ಈ ಸಕ್ರೆ ಬಾಳಾಚಾರ್ಯರ ನೆನಪಿಗೋಸ್ಕರ ಅವ್ರನ್ನ ಮತ್ತೊಮ್ಮೆ ನೆನಪು ಮಾಡ್ಕೊಳ್ಬೇಕಾದ್ರೆ ಬೇರೆ ಬೇರೆ ಕಾರ್ಯಕ್ರಮವನ್ನು ಇಡೀ ನಮ್ಮ ಕರ್ನಾಟಕದಂತ ಅಲ್ಲೆಲ್ಲೇ ಮಾಡ್ತಾ ಇದ್ದಾರೆ. ಅದು ಧಾರವಾಡ, ಹಾವೇರಿ ಇಲ್ಲೆಲ್ಲ. ಅದರ ಜೊತೆಗೆ ಇವಾಗ ಇದರ ಉದ್ಘಾಟನೆಯನ್ನು ಮಾಡಿದಂಥ ಉದಯ್ ನಾಶಿಕ್ ಅವರು ರಂಗಭೂಮಿ ಮ್ಯಾಗ ಭಾಳ ಕೆಲಸ ಮಾಡೋರು, ಸಾಹಿತಿಗಳು ಹೌದು. ಹಾನಗಲ್ನಲ್ಲಿ ಪ್ರತಿ ವರ್ಷ ಅಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಆಗ್ತಿತ್ತು. ಇದು ಮಹಾನವಮಿ ಟೈಮ್ನಾಗ ನಾಡ ಹಬ್ಬ ಅಂತೇಳಿ, ಇಡೀ ಕರ್ನಾಟಕದ ಮೈಸೂರು ನಾಡ ಹಬ್ಬದ ನಂತರ ಅದು 2ನೇದು. ಅದರ ಉತ್ಸವಾರಿಯನ್ನು ಬಹಳ ವರ್ಷಗಳಂತ ನೋಡ್ಕೊಂಡವರು ಅವರು ಸಹ ವೇದಿಕೆ ಮೇಲಿದ್ದಾರೆ. ಉಪಾಸರು ಅವರ ಊರಿನ ಮೇಲೆ ಅಭಿಮಾನದ ಮೇಲೆ ಇಲ್ಲಿ ಅನೇಕ ಕಾರ್ಯಕ್ರಮ ಮಾಡೋಕ್ಕೂ ನಮ್ಮನ್ನು ಸಂಪರ್ಕ ಮಾಡ್ಕೊಂತಲೇ ಬಂದಿದ್ದಾರೆ. ಮತ್ತು ಊರಿನ ಎಲ್ಲ ಹಿರಿಯರು, ಮುದ್ದು ಮಕ್ಕಳು, ಜೊತೆಗೆ ಊರಿನ ಎಲ್ಲ ಗ್ರಾಮಸ್ಥರಿಗೆ ನಮಸ್ಕರಿಸುತ್ತಾ, ಇದೊಂದು ಮಕ್ಕಳಿಗಾಗಿಯೇ ಯಾಕೆ ಮಾಡಬೇಕು ಅನ್ನೋದು ನಾವು ಸೇರಿಸಿರೆ ಪ್ರತಿ ವರ್ಷ ಮಾಡ್ತೇವೆ. ಒಂದು 20 ವರ್ಷದಿಂದ ಅಲ್ಲಿ ಮಕ್ಕಳು ಹೇಗಿರ್ತಾರಂದ್ರೆ ಅವರು ಡಿಫ್ರೆಂಟು. ಅಲ್ಲಿ ನಮ್ಮ ಶಾಲೆಯಾಗೆಲ್ಲ ಪ್ರೈಮರಿ ಹೈಸ್ಕೂಲ್ ಕೂಡ ಐತಿ. ಎರಡಕ್ಕೂ ಒಂದು ಇದನ್ನು ಕಳಿಸ್ತೇವೆ, ವರ್ಕ್ಶಾಪ್ ಮಾಡ್ತೇವೆ, ಮಕ್ಕಳದೊಂದು ರಂಗ ಶಿಬಿರ ಮಾಡ್ತೇವೆ, ಈ ಮಕ್ಕಳನ್ನ ಕಳಿಸ್ತೀವಿ. ಮಜಾ ಅಂದ್ರೆ ಅವರೆಲ್ಲ ದಡ್ಡನ್ನು ಕಳಿಸ್ತಾರೆ. ದಡ್ಡರು ಅಂದ್ರೆ ಈ ಶಾಲೆ ಹೋಗ್ಬಿಟ್ಟು ನಾಟಕ ಕಲೀಲಿ ಅಂತೇಳಿ 8th 9th ಅಷ್ಟು ಅಂತೇವೆ. ಆಮೇಲೆ 5 6 7 8 ಅಂತೇವೆ. ಅಂದ್ರೆ ನಾಟಕ ಮಾಡ್ಕೊಂತ ಹೋಗ್ಲಿ ಹುಡುಗರು ಅಂತ. ಆದರೆ SLCಯಾಗ
ಈ ನಾಟಕ ಏನು ಮಾಡಿರ್ತಾರಲ್ಲ ಅವರ ಫಸ್ಟ್ ಪರ್ಸೆಂಟೇಜ್ 99, 94, 96 ತೊಗೊಂತಾರೆ. ಯಾಕಂದ್ರೆ ಈ ನಾಟಕದ ಮುಖಾಂತರ ಬಂದರು. ಯಾಕಂದ್ರೆ ಅದನ್ನು ಅಲ್ಲಿ ಈ ನಾಟಕದ ಮುಖಾಂತರ ಅದನ್ನೆಲ್ಲ ಕಲಿಸ್ತೇವೆ ನಾವು. ನೆನಪಿನ ಶಕ್ತಿ, ಹೇಗೆ ಶಿಸ್ತಿರ್ಬೇಕು ಅಥವಾ ಹೇಗೆ ಓದಬೇಕು, ಬರೀ ನಾಟಕ ಒಂದ ಕಲಿಸೋದಿಲ್ಲ, ಅದರ ಆಟಗಳು, ಹಂಗಾರೆ ಒಂದು ಮೌನವಾಗಿ ಏನೇನು ನೆನಪಿಟ್ಕೋಬೇಕು ಅದನ್ನೆಲ್ಲವನ್ನು ಈ ನಾಟಕದ ಮುಖಾಂತರ ಅವ್ರು ನಮ್ಮ ಸಿದ್ದು ಅವ್ರು ಕಲಿಸ್ತಾರೆ. ಅವರು ಇದರ ನಿರ್ದೇಶಕರ ಅವ್ರು ಕೆಲಸ ಮಾಡ್ತಾರೆ. ನಡು ಬೇರೆ ಬೇರೆ ನಾವು ಬರ್ತೇವೆ, ಮತ್ತು ಬೇರೆ ಬೇರೆ ವರ್ಕ್ ಇರ್ತೈತೆ ಇಡೀ ತಿಂಗಳ. ಈ ಮಕ್ಕಳ ನಾಟಕ ಅಂದ್ರೆ ಅಷ್ಟು ಸರಳಿಲ್ಲ, ಭಾಳ ಅದ್ಭುತವಾಗಿ ಮಕ್ಕಳನ್ನ ಹಿಡಿಬೇಕಲ್ಲ. ಅದ್ರಾಗ ಈ ನಿಮ್ಮೂರಿಗೆ ಮೊದಲು ನಮ್ಮೂರಾಗಾದ್ರೆ ಒಂದು ವಾರದ ಕಲಿತಾರೆ ಅಷ್ಟು. ಅವ್ರಿಗೆ ನೀವು ಎಂಥ ಇಂಗ್ಲೀಷ್ ನಾಟಕ ಬಂದರೂ ತಿಳ್ಕೊಂತಾರೆ ನಮ್ಮೂರಾಗ ಅಂತ. ಅಷ್ಟು ನಾಟಕ ನೋಡಿ ಅವ್ರಿಗೆ ಹಳೆಗನ್ನಡ ನಾಟಕ ಯಾವ ನಾಟಕ ಬರ್ತಾ ಇರ್ತಾವೆ ಇಡೀ ನಾಟಕದಾಗ ಅವನ್ನೆಲ್ಲ ನೋಡಿ ರೂಢಿ ಆಗಿರ್ತೈತಿ. ಅವು ಮಕ್ಕಳಲ್ಲಿ ಈಸಿಯಾಗಿ ಕಲಿತಾರೆ. ಇವ್ರಿಗೆ ಈ ವರ್ಷದಿಂದ ಕಲಿಸ್ತಾ ಇದ್ದೇವಲ್ಲ, ಕಲಿತಾರೆ ಅವ್ರಿಗೆ ಹೇಗೆ ಕಲಿಸ್ಬೇಕು ಅನ್ನೋದು ಅವ್ರ ಶಕ್ತಿ ಇದೆ. ನೀವು ಅವಾಗ ಬಂದುಬಿಡು. ಸಕ್ರೆ ಬಾಳಾಚಾರ ಅಂತಲೇ 1877 ಅವ್ರು ಮೊದಲ ಉಸಾಹರಣ ನಾಟಕ ಬರೋದು. 150 ವರ್ಷದ ನಂತರ, ಅಂದರೆ ಕನ್ನಡ ನಾಟಕ ಮೊದಲ ನಾಟಕ ಅವರು ಮರಾಠಿ ವಿರುದ್ಧ ಮಾಡಿ ನಾಟಕ ಮಾಡಿದರು. 150 ವರ್ಷದ ನಂತರ ನಾವು ಆ ನಾಟಕವನ್ನು ಎತ್ಕೊಂಡು ಮಾಡಿದ್ವಿ ಉಸಾಹರಣ ಅಂತೇಳಿ. ಭಾಳ ಮಜಾ ಅಂದರೆ ಕರ್ನಾಟಕದ 10 ದೊಡ್ಡ ತಂಡಗಳು ಬೆಂಗಳೂರಲ್ಲಿ ನಾಟಕ ಮಾಡ್ತಿದ್ವು. ಅದರಲ್ಲಿ ನಮ್ಮದು ಒಂದು. ಕರ್ನಾಟಕದ 10 ತಂಡಗಳು, ದೊಡ್ಡ ತಂಡಗಳು. ನಾವು ಕೇವಲ ಒಂದು ಸಣ್ಣ ಹಳ್ಳಿ ಜನ ಅವತ್ತು ಅಲ್ಲಿ ನಾಟಕ ಮಾಡೋ ಪ್ರಸಂಗ ಬರ್ತು. ಅದನ್ನು ಉಸಾಹರಣ ಅಂತ ನಾಟಕ ಆಯ್ಕೆ ಮಾಡಿದ್ವಿ. ಅದು ಸೆಂಟ್ರಲ್ ಗೋರ್ಮೆಂಟ್ ಸಹಿತ, ಕರ್ನಾಟಕ ಗೋರ್ಮೆಂಟು ಕೇಂದ್ರ ಸರ್ಕಾರ ಕೂಡ 10 ನಾಟಕೋತ್ಸವ. ಆವಾಗ ನಮಗೆ 15 ದಿನ ಕೊಟ್ಟಿದ್ರು. 10 ಜನ ನಾಟಕೋತ್ಸವ, ನಮಗೆ 15 ದಿನ ಕೊಟ್ಟಿದ್ರು. ಅಂದ್ರೆ ಈ ಹಳ್ಳಿಯರು ಏನು ಮಾಡ್ತಾರೆ, ಕಡೆಗೆ ಲಾಸ್ಟ್ ಇವ್ರಿಗೆ ಕೊಟ್ಟುಬಿಡೋನು ಹೋಗಲಿ ಅಂತೇಳಿ. ಆದರೆ 15 ದಿನ ಮಾಡೋರು ಒತ್ತು ಹೇಳಿಲ್ಲ. 1ನೇ ದಿನ ಮಾಡೋರು ನಾವು ಅಗದಲ್ಲಿ ಲಾಸ್ಟ್ ಮಾಡ್ತೇವೆ ಅಂದರೆ ಅವಾಗ ನಮಗೆ 1ನೇ ದಿನ ಕೊಟ್ಟರು. ಮಜಾ ಅಂದ್ರೆ ಈ ಉಸಾಹರಣ ನಾಟಕ ಹುಡುಗರು ನೀರು ಕುಡಿಯೋಕೆ ಹೋಗ್ತಿದ್ದಾರೆ. ಈ ನಾಟಕ ಅಲ್ಲಿ ಪ್ರದರ್ಶನ ಆಯಿತು, ಅದಕ್ಕೆ ಭಯಂಕರ ಸ್ಕೋಪ್ ಸಿಕ್ತು. 15 ದಿನ ಆದಮೇಲೆ 10 ದಿನ ನಾಟಕೋತ್ಸವ ಆದಮೇಲೆ ಅಲ್ಲಿ ಬೆಂಗಳೂರಾಗ ದಿನ ಬಂದು ನಾಟಕ ನೋಡ್ತಾರೆ. ಇಲ್ಲಿ ಹಂಗಿರಲ್ಲ. ಅಲ್ಲಿ ಎಲ್ಲ ನಾಟಕಗಳು ಎಲ್ಲ ಥಿಯೇಟ್ರ್ಗಳು ತುಂಬಿರ್ತಾವೆ ನಾಟಕ ನೋಡೋಕೆ. ನಮ್ದು 15ನೇ ದಿನ ನಾಟಕ ಆದಮೇಲೆ ಅಲ್ಲಿ ಆಯೋಜನೆ ಮಾಡೋರು ಕನ್ನಡ ಮತ್ತು ಸಂಸ್ಕೃತಿಯ ನಿರ್ದೇಶಕರೊಬ್ಬರು ವಿಠಲ್ ಅಂಥೇಳಿ. ಅವರು ಕೇಳಿರುತ್ತೆ ಯಾವ ನಾಟಕ ಚಲೋ ಆತ. 10 ಜನ ನೋಡಿದ್ರೆ ಒಂದು ಲೆಟರ್ ಬರೀರಿ ನಮ್ಮ ಇಲಾಖೆಗೆ ಅಂತೇಳಿ. ಅಲ್ಲಿ ಕುಂತು ಜನ ಹೇಳ್ತಂತ, ಲೆಟರ್ ಪಟ್ರೆ ಏನು ಬ್ಯಾಡ್ರಿ, ಯಾವುದೋ ಒಂದು ಯಾವುದೋ ಒಂದು ಸಣ್ಣ ಹಳ್ಳಿ ಬಂದುತ್ತಲ್ಲ ಅದು ನಂಬರ್ 1 ನಾಟಕ ಅಂತ ಎದ್ದು ಚಪ್ಪಾಳಿ ಹೊಡೆದಂತೆ. ಅವತ್ತು ಅದಕ್ಕಿಂತ ಮೊದಲು ನಾವು ಸೇಚ್ಕೆರೆ ಒಂದು ರಂಗಮಂದಿರ ಕಟ್ಟಬೇಕು, ಥಿಯೇಟ್ರ್ ಕಟ್ಟಬೇಕಂತ ಅರ್ಜಿ ಹಾಕಿದ್ವಿ. ಅದು ಕೊಟ್ಟದ್ದಲ್ಲ, ಆ ಹಳ್ಳಿಗೆ ಏನು ಕೊಡುವಂತ. ಈ ನಾಟಕ ನೋಡಿದ ಮ್ಯಾಕೆ ಅವ್ರು ಹೇಳಿದ್ರಂತೆ ಅವತ್ತು ಆ ವೇದಿಕೆ ಮೇಲೆ, ಆ ಊರಿಗೆ ನಾವು ಥಿಯೇಟ್ರ್ ಕಟ್ಟಕ್ಕೆ 25 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಮಾಡಿ ಬಂದದ್ದು ಅಂತೇಳಿ. ಇವತ್ತಲ್ಲಿ ನಮ್ಮಲ್ಲಿ 3 ಕೋಟಿ ರೂಪಾಯಿ ಕಿಮ್ಮತ್ತಿನ ಒಂದು ರಂಗಮಂದಿರ ಇದೆ. ಒಟ್ಟು ಕರ್ನಾಟಕದ ಹಳ್ಳಿಯಾಗಿರೋದು ಅದ ಒಂದು, ಅಥವಾ ಸಾನಿ ಇದ್ರಾಗ ಒಂದು, ಎಲ್ಲೇ ನಮ್ಮ ನಿನಾಸಂದಾಗ ಒಂದು. ನಿನಾಸಂ ನೀವು ಬೆಂಗಳೂರಾಗ ಹೋದರೂ ಅಂಥ ಅದ್ಭುತವಾದ ನಾಟಕ ಥಿಯೇಟರ್ ಸಿಗಲಿಲ್ಲ. ಅಂಥ ಅದ್ಭುತ ನಾಟಕ ಕಟ್ಟಕ್ಕೂ ಕಾರಣ ಈ ಉಸಾಹರಣ ನಾಟಕ ಅಂತ ನಾವು ಹೇಳ್ಬೋದು. ಯಾಕಂದ್ರೆ ಈ ನಾಟಕ ನೋಡಿದ ಮ್ಯಾಗ ಸರ್ಕಾರ ಫಂಡ್ ರಿಲೀಸ್ ಮಾಡ್ತಂತೆ. ಅಂದ್ರೆ ಶಾಂತ ಕವಿಗಳು ಈ ನಿಮಗೆ ಎಷ್ಟೈತೆ ಗೊತ್ತಿಲ್ಲ. ನಾವು ಆ ನಾಟಕ ಮಾಡಿದ್ರೆ 2006 ಆಗಸ್ಟ್ 8ಕ್ಕೆ ಫಸ್ಟ್ ಪ್ರಥಮ ನಾಟಕ ನಾವು ಮಾಡಿದ್ದು. ಆ ನಾಟಕ ಕಲೆ ಮುಂದೆ ನಾವು ಇಲ್ಲಿ ಬಂದ್ವಿ. ಸಕ್ರೆ ಬಾಳಾಚಾರು ಎಲ್ಲಿತ್ತು ಇವ್ರ ಮನೆ, ಇಲ್ಲಿ ಯಾರು ಅದಾರ ಅಂತೇಳಿ ಯಾರಿಗೂ ಕೇಳಿದ್ವಿ. ಆ ಹೆಸರು ಯಾರೂ ಇಲ್ಲ ಅಂದ್ರೆ ಅವತ್ತಿನ ಟೈಮ್ನಾಗ 2006 ಯಾರೂ ಇಲ್ಲ ಅಂದ್ರೆ ಅಡ್ಡಾಡಿ ಇಡೀ ಊರೆಲ್ಲ ಅಡ್ಡಾಡಿ ಹೋದ್ವಿ. ಮನೆ ಮಸ್ತರಿದ್ರು ಅಲ್ಲಿ. ಅವಾಗ ಅವ್ರನ್ನ ಕೇಳಿದ್ವಿ, ಬಿಡು ಅವ್ರಿಗೆ ಅಷ್ಟು ಇದಿಲ್ಲ ಇದ್ರಂತ ಅಂದ್ರೆ ಅವಾಗ. ಹಿಂಗೆ ನಿಮಗೆ ಅವರ ಪರಿಚಯ ನಿಮ್ಮ ಊರಾಗ ಇಷ್ಟೆಲ್ಲ ಹೆಸರು ಮಾಡಿದವ್ರು ಗೊತ್ತಿಲ್ಲ. ಅದು ಗೊತ್ತಾಗಲಿ, ಇನ್ನೂ ಮನೆಗೂ ಗೊತ್ತಾಗಲಿ, ಸುತ್ತಲೂ ಗೊತ್ತಾಗಲಿ ಅನ್ನೋದಕ್ಕೆ ಇದು ಮಕ್ಕಳ ಶಿಬಿರ. ಈ ಮಕ್ಕಳಿಗೆ ಗೊತ್ತಾದ್ರೆ ಇದೆಲ್ಲ ಆಗುತ್ತೆ ಅಂಥೇಳಿ ನಾವು ಒಂದು ವಿಚಾರ ಮಾಡಿದ್ವಿ. ಹನುಮೇಶ್ ಸರು ನಾವು ಎಲ್ಲರೂ ಇಲ್ಲಿ ಹಗಲೆಲ್ಲ ಬಂದು ಹೋಗಿರೋರು ಉದ್ಘಾಟನೆಗೆ. ಅದಕ್ಕೆ ನೀವು ಮಕ್ಕಳು ಹಿಂಗೆ ಕುಂತು ನಡೆಯಲ್ಲ, ನೀವು ಬಿಡೋದೇ ಅಲ್ಲವ. ನಿಮ್ಮನ್ನ ಶಿಸ್ತು ಕಲಿಸ್ತಾನೆ, ಗಲಾಟೆ ಹಾಕಂಗಿಲ್ಲ, ಹೆಂಗೆ ಬೇಕಾದಂಗೆ ಕುಂದ್ರಂಗಿಲ್ಲ. ಹೌದಾ? ಅವ್ನು ಕೊಟ್ಟಾಗ ಹೊಂದಾಣಿಕೆ ಮಾಡ್ಕೊತೀರಾ? ಮತ್ತು ನಾನು ಇರ್ತೇನೆ ನಿಮ್ಮ ಜೊತೆಗೆ. ಹೌದಾ? ನಿಮ್ಗೆ ಒಳ್ಳೆ ನಾಟಕ ಕಲಿಸ್ತಾನೆ. ನಾಟಕ ಅನ್ನತ್ಲೆ ನೀವು ಹಳ್ಳಿಯಾಗೆಲ್ಲ ಇಲ್ಲಿ ನಡೀತಾವಲ್ಲ ಹಂಗಂತ ತಿಳ್ಕೊಬಾರ್ದು. ಇದೊಂದು ಮಾಡರ್ನ್ ಥಿಯೇಟ್ರ್. ಬೇರೆ ಬೇರೆ ವಿಚಾರಗಳನ್ನ, ಬೇರೆ ಒಂದು ಸಮಾಜಕ್ಕೆ ಇರೋಂಥ ನಾಟಕನ ಮಕ್ಕಳ ನಾಟಕ. ಭಾಳ ಅದ್ಭುತವಾದ ನಾಟಕವನ್ನು ನಾವು ಹೇಳಿ ನಾವು ಒಂದು ಒಳ್ಳೆಯ ನಾಟಕ ಕಲಿಸೋದು ಅಂತೇಳಿ. ಮಕ್ಕಳ ಚಲನವಲನ ಅವ್ರ ಕೆಲಸಗಳನ್ನು ನೋಡಿ ನಾವು ನಾಟಕ ಆಯ್ಕೆ ಮಾಡ್ಕೊತೇವೆ. ಒಂದು 2 ದಿನದ ನಂತರ ಅದು ಒಂದು ಪ್ಲ್ಯಾನ್ ಮಾಡಿವಿ, ಇಂಥ ನಾಟಕ ಇದ್ರೆ ಚಲೋ ಆಗುತ್ತೆ ಅಂತೇಳಿ. ಇವ್ರನ್ನ ನೋಡ್ಕೊಂಡು ಇವ್ರು ಹೆಂಗೆ ನಮ್ಮ ಪುಟ್ಟ ಇದು ಮಾಡ್ತಾರೆ ಅದ್ರ ಮೇಲೆ ನಾಟಕ ಮಾಡ್ಸೋಕೈತಿ. ಈಗ ನೋಡಿರಿ, ಶೇಷಗಿರಿಯಾಗ
ನಮಗೆ ದೊಡ್ಡವ್ರಕ್ಕಿಂತನೂ ಮಕ್ಕಳ ಪ್ರೀತಿ. ನೀವೆಲ್ಲರೂ ಹೋಗ್ರಿ, ಶಾಲೆಗೆ ಹೊಂಟು ಹೋದ್ಲ ಹುಡುಗರು ನಮಸ್ಕಾರ ಸರ್ ಅಂತಾರೆ. ಅಂದ್ರೆ ಆ ಮಕ್ಕಳ ಪ್ರೀತಿಯನ್ನು ಅಷ್ಟು ಬೆಳೆಸ್ಕೊಂಡ್ಬಿಟ್ಟವು ನಾವು. ನೀವು ಯಾರು ಇರಲಿ, ಪಕ್ಕದ ಹಳ್ಳಿ ಹುಡುಗರು ಇರಲಿ, ಯಾವ್ದು ಹಳ್ಳಿ ಇರಲಿ, ಶಾಲೆಗೆ ಹೋಗೋ ಅಂದ್ರೆ ಆ ಮಕ್ಕಳ ಜೊತೆಗೆ ನಾವು ಎಷ್ಟು ಪ್ರೀತಿಯಿಂದ ಇರ್ತೇವೆ. ಅವ್ರ ಮಕ್ಕಳಂದ್ರೆ ಮಕ್ಕಳನ್ನ ಸರ್ ಹೇಳಿದ್ರು. ಈಗ ನಾವಲ್ಲಿ ಈಗ ನಮ್ಮಲ್ಲಿ ಚಾಲೂ ಮಾಡ್ತೇವೆ ವರ್ಕ್. ಎಲ್ಲ ಹುಡುಗರಿಗೆ ಹಾಕ್ರು ಯಾವ ಮಾಡ್ತೀರಿ ಇಲ್ಲಿ ಬಂದಿದ್ರೆ ನಾವು ಸ್ವಲ್ಪ ಲೇಟ್ ಮಾಡ್ಬೇಕಾಗೈತಿ. ನೀವು ಇಲ್ಲಿ ಬಂದ ಮತ್ತೊಂದು ಕಡೆ ಮಾಡ್ತಾ ಇದ್ದಾನೆ. ಈ ಅದ್ಭುತವಾದ ಮಕ್ಕಳ ಪ್ರಯೋಗಗಳನ್ನ ನೀವು ನೋಡಲೇಬೇಕು. ಅವ್ರು ಅಷ್ಟು ತಯಾರಾಗ್ತಾರ, ಎಷ್ಟು ಜನರು ಬರ್ತಾರ ಅದ್ರ ಮ್ಯಾಗ. ನಡುವೆ ಬಂದ ಮೇಲೆ ಯಾವುದು ರಜೆ ಇರಲ್ಲ. ನಡೀತೈತೆ ನಿಮ್ಮ ನೆರಕು ಬಿಡಲ್ಲ ನಾವು. ಮುಂಜಾನೆ 9 ಅವ್ರು ಸರ್ ಎಷ್ಟಕ್ಕೆ ಹೇಳ್ತಾರೆ ಅಷ್ಟಕ್ಕೆ ಬರಬೇಕು. ಅವ್ರು ಎಷ್ಟಕ್ಕೆ ಬಿಡ್ತಾರೋ ಅಷ್ಟಕ್ಕೆ ಊಟಕ್ಕೊಂಡು ಬಿಡ್ತಾರೆ. ಆ ನಮೂನಿ ಹೋಗಿ ಆ ಬಿಸಿಲಾಗ ಅಲ್ಲಿ ಅಡ್ಡಾಡೋದ್ರ ಬದಲಿ ಒಂದಿಷ್ಟು ಮಾಡ್ಬೋದು. ನಾಟಕ ಮುಗಿದ ಮೇಲೆ ಜೂನ್ ಮಟ್ಟ ಇರ್ತೈತೆ ಸೂಟಿ, ಊರಿಗೆ ಹೋಗ್ಬೋದು. ಯಾವುದಾರ ಬೀಗ್ರ ಮನೆಗೆ, ಅಜ್ಜಿ ಮನೆಗೆ, ಆ ಥರ ಇಷ್ಟು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ಕೊತೀನಿ. ಸರ್ ಇಂಥದ್ದೊಂದು ಅದ್ಭುತ ಕಾರ್ಯವನ್ನು ಇಲ್ಲಿಂದ ಈ ವರ್ಷದಿಂದ ಸ್ಟಾರ್ಟ್ ಮಾಡ್ಯಾರ. ಇದು ಪ್ರತಿ ವರ್ಷವೂ ಆಗಲಿ. ಮತ್ತು ಮಕ್ಕಳು ರಂಗಭೂಮಿ ಮತ್ತು ಸಕ್ರಿ ಬಾಳಾಚಾರದು ಕರ್ನಾಟಕದ ಮುಖ ಎಷ್ಟೋ ಹೆಸರು ಐತಿ. ಮತ್ತೊಂದಿಷ್ಟು ಈ ಊರಿನ ಮಕ್ಕಳಿಂದ ಬಾಳಾಚಾರ ಹೆಸರು, ನಮ್ಮ ಈ ಶಾಂತೇಶ್ವರ ದೇವ್ರ ಹೆಸರು ಎಲ್ಲ ಐತಿ. ಶ್ರಾವಣ ಮಾಸದಾಗಂತೂ 3 ಗುಡಿ ಮುಗಿಸಿ ಇಲ್ಲಿ ಬರಲೇಬೇಕು ಎಲ್ಲರೂ. ಅಷ್ಟು ಪ್ರಸಿದ್ಧವಾದ ಕರ್ನಾಟಕದ ಎಲ್ಲ ಜನ ಇಲ್ಲಿ ಬಂದು ನಡ್ಕೊಂತಾರ. ಅದರ ಆಶೀರ್ವಾದ, ನಿಮ್ಮೆಲ್ಲರ ಆಶೀರ್ವಾದ ಮಕ್ಕಳ ಜೊತೆಗೆ ಈ ಕಾರ್ಯಕ್ರಮಕ್ಕೂ ನಿಮ್ಮದು ಸಹಕಾರ ಇರಲಿ ಅಂತ ಹೇಳಿ ಒಂದೆರಡು ಮಾತು ಮುಗಿಸ್ತೇನೆ. ನಮಸ್ಕಾರ. ಈ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ನಮ್ಮ ಊರಿನಲ್ಲಿ ಹಮ್ಮಿಕೊಂಡಿದ್ದಾರೆ ಅಂದರೆ ನಮಗೆ ಬಹಳಷ್ಟು ಸಂತೋಷ ಆಗಿದೆ. ಯಾಕೆಂದರೆ ಸಹಜವಾದ ಕಾರ್ಯಕ್ರಮಗಳು ಬಹಳಷ್ಟು ಇರ್ತದೆ, ಆದರೆ ಇದು ವಿಶೇಷವಾದ ಕಾರ್ಯಕ್ರಮ. ನಮ್ಮ ಪೌರಾಣಿಕ ಹಿನ್ನೆಲೆಯನ್ನು ತಿಳಿದುಕೊಳ್ಳುವಂಥ ಒಂದು ಒಳ್ಳೆಯ ಸದುದ್ದೇಶ ಇದು. ಇಂತಹ ಪೌರಾಣಿಕ ಹಿನ್ನೆಲೆಯನ್ನು ತಿಳಿಸೋದು ಬಹಳ ಕಡಿಮೆ ಜನ ಇದ್ದಾರೆ, ಈಗ ಯಾರೂ ಇಲ್ಲ. ಅಂಥ ಒಂದು ವಿಶೇಷವಾದ ಕಾರ್ಯಕ್ರಮ ಮತ್ತು ನಮ್ಮ ಊರಿನವರಾಗಿ, ನಮ್ಮ ಊರಿನಲ್ಲಿ ಜನಿಸಿ ನಮ್ಮ ಶಾಂತೇಶನ ಭಕ್ತರಾಗಿ ಆದಂತಹ ಶ್ರೀಯುತ ಶಾಂತಕವಿಯವರು ನಮ್ಮ ಸುಮಾರು 150 ವರ್ಷಗಳ ಹಿಂದಿನಿಂದ ಹಿಡಿದು ನಮ್ಮ ಕನ್ನಡವನ್ನು ಉದ್ಧಾರ ಮಾಡಲಿಕ್ಕೆ, ಕನ್ನಡವನ್ನು ಮುಂದೆ ತರಲಿಕ್ಕೆ, ಅವತ್ತಿನ ಮರಾಠಿಯ ಭಾಷೆಯ ಆದಿತ್ಯದಲ್ಲಿ ಇವರು ಕೊಡಮಟ್ಟು ಆ ಒಂದು ಕನ್ನಡವನ್ನು ಮುಂದುವರಿಸಲಿಕ್ಕಾಗಿ ಧಾರವಾಡದಲ್ಲಿ ವಿಶೇಷವಾದ ಸಮ್ಮೇಳನವನ್ನು ಮಾಡಬೇಕು, ಸಾಹಿತ್ಯ ಸಮ್ಮೇಳನವನ್ನು ಮಾಡಬೇಕು ಅಂಥೇಳಿ ಮನೆ ಮನೆಗೆ ಜೋಳಿಗೆ ಹಿಡಿದುಕೊಂಡು ಅವರು ಹೋಗಿ ತಮ್ಮ ಹಾಡುಗಳನ್ನು, ತಮ್ಮ ನಾಟ್ಯವನ್ನು ತೋರಿಸಿ ಅಲ್ಲಿ ಆ ಜೋಳಿಗೆಯಿಂದ ಬಂದಂತಹ ಎಲ್ಲ ಹಣವನ್ನು ವೆಚ್ಚ ಮಾಡಿ ಒಂದು ಕರ್ನಾಟಕ ಸಾಹಿತ್ಯ ಸಮ್ಮೇಳನವನ್ನು, ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ನೆರವೇರಿಸಿದೆ ಅಂತ ಹೇಳಿ ನಮಗೆಲ್ಲ ಹಿರಿಯರು ಹೇಳ್ತಾ ಇದ್ದಾರೆ. ಅಂಥ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಮಾಡಿದಂತಹ ಶಾಂತಕವಿಗಳು ನಮ್ಮ ಊರಲ್ಲಿ ಜನಿಸಿದವರು ಅನ್ನೋದು ನಮಗೆ ಮುಖ್ಯ. ಅಂತಹ ನಮ್ಮ ಊರಿನ ಎಲ್ಲ ಮಕ್ಕಳುಗಳು ಅವರ ಪೀಳಿಗೆ ಮುಂದುವರಿಲಿ, ಅವರ ಈ ನಾಟಕ ಸಮಿತಿ ಮತ್ತು ಈ ಒಂದು ರಂಗಭೂಮಿಯ ಕಾರ್ಯಕ್ರಮ ಮುಂದುವರಿಲಿ ಅಂಥೇಳಿ ನಮಗೆಲ್ಲ ವಿಶೇಷವಾಗಿ ಸಹಕಾರವನ್ನು ಕೊಟ್ಟು ಹಾನಗಲ್ಲಿನ ಸಮಸ್ತ ಗ್ರಾಮಸ್ಥರು ಮತ್ತು ಈ ನಾಟಕ ಕರ್ಮಿಗಳು, ಈ ರಂಗಭೂಮಿ ಕರ್ಮಿಗಳು ಬಂದು ಈ ಒಂದು ಕಾರ್ಯಕ್ರಮ ನಡೆಸಿಕೊಡ್ತಾ ಇದ್ದಾರೆ. ಅವರೆಲ್ಲರಿಗೂ ನಮ್ಮ ಸಾಧನೆಯ ವತಿಯಿಂದ ಧನ್ಯವಾದಗಳು. ಅವರು ಹೀಗೆ ಮುಂದುವರಿಸಿ ನಮ್ಮ ಊರಿನ ಎಲ್ಲ ಸಂಸ್ಕೃತಿಯನ್ನು ಬೆಳೆಸಲಿ ಮತ್ತು ಎಲ್ಲರೂ ಕೂಡಿಕೊಂಡು ನಾವೆಲ್ಲರೂ ಅವರಿಗೆ ಸಹಕಾರವನ್ನು ಕೊಡೋಣ ಅಂತ ಹೇಳ್ತಾ ಇನ್ನೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರೇ, ಮುದ್ದು ಮಕ್ಕಳೇ ಹಾಗೂ ಊರ ಎಲ್ಲ ಗ್ರಾಮಸ್ಥ ಮತ್ತು ಹಿರಿಯರೇ, ಇವತ್ತಿನ ದಿವಸ ಶಾಂತ ಕವಿಗಳು ನಮ್ಮೂರಿನಲ್ಲೇ ಜನಿಸಿದಂಥವರು. ಅವರ ಎಲ್ಲ ಹಿನ್ನೆಲೆಯನ್ನು ಈಗಾಗಲೇ ತಿಳಿಸಿದ್ದಾರೆ. ಮತ್ತು ಮುಖ್ಯವಾಗಿ ನಾವು ಈಗೇನು ಮಾಡ್ಬೇಕಂತಂದರೆ, ಶಾಂತ ಕವಿಗಳು ಏನು ತಮ್ಮ ಒಂದು ಉದ್ದೇಶವನ್ನು ತಮ್ಮ ಬರವಣಿಗೆಯ ಮುಖಾಂತರ, ಕತೆ ಕಾದಂಬರಿಗಳು ಮತ್ತು ಕೀರ್ತನೆಗಳ ಮುಖಾಂತರ ಈ ಕನ್ನಡ ಪರಂಪರೆಗೆ ಕೊಡುಗೆಯನ್ನು ಕೊಡಬೇಕಂತ ಅವ್ರು ಏನು ಉದ್ದೇಶ ಇಟ್ಕೊಂಡಿದ್ದಾರೆ, ಅವನ್ನೆಲ್ಲ ಹಲವಾರು ಕೀರ್ತನೆಗಳನ್ನು, ನಾಟಕಗಳನ್ನು ಬರೆದಿದ್ದಾರೆ. ಅವರು ಕರ್ನಾಟಕದ ಭಾಷೆಗಾಗಿ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ನಿಲ್ಲಿಸಿದಂಥ ಸಂದರ್ಭದಲ್ಲಿ ಅವರು 16ನೇ ಸಾಹಿತ್ಯ ಸಮ್ಮೇಳನವನ್ನು ಸ್ವಂತ ಬೀದಿ ನಾಟಕಗಳು, ಕಾಲಿಗೆ ಗೆಜ್ಜೆ ಕಟ್ಟಿ ಜೋಳಿಗೆಗಳ ಮುಖಾಂತರ ಹಲವಾರು ದುಡ್ಡುಗಳನ್ನು ಎತ್ತಿಕೊಂಡು ಆ ಸಾಹಿತ್ಯ ಸಮ್ಮೇಳನವನ್ನು ಸಂಪೂರ್ಣವಾಗಿ ನಡೆಸಿಕೊಟ್ಟಂಥ ಕೀರ್ತಿ ಅದು ಶಾಂತ ಕವಿಗಳಿಗೆ ಮಾತ್ರ ಸಲ್ಲುತ್ತದೆ. ಅದರ ಉದ್ದೇಶ ಇಷ್ಟೇ, ನಾವು ಎಷ್ಟೇ ಇವತ್ತು ಮಾಧ್ಯಮಗಳ ಮುಖಾಂತರ ಬೇರೆ ಬೇರೆ ವಿಚಾರಗಳ ಮುಖಾಂತರ ನಾವು ಮುಂದುವರೆದರೂ ಕೂಡ
ಅದು ಬೇರೆಯವರು ಮಾಡುವುದನ್ನು ಮಾತ್ರ ನಾವು ನೋಡ್ತಾ ಹೋಗ್ತೇವೆ ಹೊರತು ನಾವು ಮಾಡೋದನ್ನು ಕಲಿಬೇಕಾಗಿದೆ. ನಮ್ಮೂರು ಕಲೆಯಲ್ಲಿ ಕೂಡ ಇತಿಹಾಸವನ್ನು ಹೊಂದಿರತಕ್ಕಂಥದ್ದು. ಅದರ ಜೊತೆಗೆ ಯಾವಾಗಲೂ ಬರೀ ಮೊಬೈಲ್ಗಳನ್ನು ದೂರದರ್ಶನಗಳನ್ನು ನೋಡೋದು ಬರೀ ತಲೆ ತಗ್ಗಿಸಿ ನೋಡಿಕೊಂಡು ಆದರೆ ನಾವು ಪುಸ್ತಕಗಳನ್ನು ಓದುವುದು ಮತ್ತು ಅವುಗಳನ್ನು ಬರೆಯುವುದು, ಅವುಗಳನ್ನು ಆಲಿಸುವುದು, ಕೇಳುವುದರಿಂದ ನಾವು ತಲೆ ಎತ್ತಿ ಇಂಥ ವೇದಿಕೆಗಳಲ್ಲಿ ನಿಲ್ಲುವುದನ್ನು, ಮಾಡುವುದನ್ನು, ಸಮಾಜಕ್ಕೆ ಏನಾದರೂ ಕೊಡುವುದನ್ನು ಮಾಡ್ತಕ್ಕಂಥದ್ದು ಈ ಮುದ್ದು ಮಕ್ಕಳಲ್ಲಿ ನಾವು ತುಂಬುವಂಥ, ಈ ಯುವಕರಲ್ಲಿ ತುಂಬುವಂಥ ಶಕ್ತಿಯನ್ನು ನಾವೆಲ್ಲರೂ ಮಾಡಬೇಕಾದಂಥ ಸಂದರ್ಭ. ಒಳ್ಳೆಯ ಅವಕಾಶವನ್ನು ಈ ಶಾಂತಕವಿ ಟ್ರಸ್ಟ್ನವರು ನೆರವೇರಿಸಿಕೊಡ್ತಾ ಇದ್ದಾರೆ. ಆ ಸದುಪಯೋಗವನ್ನು ನಮ್ಮ ಊರಿನ ಮಕ್ಕಳು ಮತ್ತು ಅವರ ಪೋಷಕರು ಕೂಡ ಇದರ ಸದುಪಯೋಗವನ್ನು ಪಡ್ಕೊಂಡು ಅವರ ಶಾಂತ ಕವಿಗಳಿಗೂ ಮತ್ತು ನಮ್ಮ ಊರಿಗೂ ಎರಡಕ್ಕೂ ಕೂಡ ಈ ಕೀರ್ತಿಯನ್ನು ಪಡೆಯೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ, ನೀವೆಲ್ಲರೂ ಈಗ ಈ ವೇದಿಕೆಯನ್ನು ಆಲಿಸಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ವಂದಿಸಿ ನಮ್ಮ ಮಾತಿಗೆ ವಿರಾಮವನ್ನು ನೀಡುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಪ್ರಚಾರಕ್ಕಾಗಿ ಯಾವುದನ್ನು ಮಾಡಬೇಡ, ಸಾಹಿತ್ಯವನ್ನು ಉಳಿಸಬೇಕು ಅನ್ನುವಂಥ ಉದ್ದೇಶದಿಂದ ಇದನ್ನ ಮುಂದುವರ್ಸೋಣ. ಜೊತೆಗೆ ಮಕ್ಕಳಲ್ಲಿ ಇಲ್ಲಿ ಎಷ್ಟು ಮಕ್ಕಳು ಬುದ್ಧಿವಂತರು ದಡ್ಡರು ನನಗೆ ಗೊತ್ತಿಲ್ಲ. ಮಕ್ಕಳು ಬಂದಾಗ ನಮಗೆ ಬೇಕಾಗಿದ್ದ ಮಕ್ಕಳು ಅಷ್ಟೇ. ಅವ್ರು ಬುದ್ಧಿವಂತರು ದಡ್ಡರು ಅನ್ನೋದು ನಮ್ಗೆ ಮುಖ್ಯ ಅಲ್ಲ. ಹಾಗಾಗಿ ಅವ್ರ ಕಾರ್ಯ ದಡ್ಡರು ಆದ್ರೂ ಅಷ್ಟೇ ಇರ್ತೈತಿ, ಅವ್ರ ಮೈಂಡ್ ಸೆಟ್ ಬುದ್ಧಿವಂತರಾದ್ರೂ ಅಷ್ಟೇ ಇರ್ತದೆ. ದೇವ್ರ ಸೃಷ್ಟಿ ಮಾಡೋದು ಎಲ್ಲರಿಗೂ ಒಂದೇ ಆಕಾರ ಕೊಟ್ಟಾನು, ಒಂದೇ ರೀತಿಯ ಪ್ರೇರಣೆ ಅಂದ್ರೆ ಭೌತಿಕ ಜ್ಞಾನವನ್ನು ಕೊಟ್ಟಾನ. ಅದನ್ನ ನಾವು ರಿಸೀವ್ ಮಾಡೋದು ಮನೆಯ ವಾತಾವರಣ, ಫ್ರೆಂಡ್ಸ್ ವಾತಾವರಣ, ಊರಿನ ವಾತಾವರಣ, ನಮ್ಮ ಹಿರಿಯರ ಅಣ್ಣಂದ್ರು, ತಮ್ಮಂದ್ರು, ಅಕ್ಕಂದ್ರು, ಮೊಬೈಲ್ ಹಿಡಿದು ಮಕ್ಕಳು ಅನ್ನ ಮಾಡ್ತಾರೆ. ಆ ಎಲ್ಲ ವಾತಾವರಣ ಸ್ವಲ್ಪ ದಾರಿ ತಪ್ಪಿಸಿರ್ತೈತಿ. ಈ ರಜೆ ದಿನಗಳಲ್ಲಿ ಮಕ್ಕಳು ಆ ಕಡೆ ಈ ಕಡೆ ಒಂದಿಷ್ಟು ಮನೆ ಒಂದು ಘಟನೆ ಆದ ಅನ್ನೋದು ಕೇಳಿದ್ವಿ, ಬಹಳ ವಿಷಾದ ಅನಿಸ್ತತಿ. ಆ ರೀತಿಯ ಘಟನೆಗಳು ನಡೀಬಾರ್ದಪ್ಪ ಅಂದ್ರೆ ಇಂತಹ ಶಿಬಿರಗಳನ್ನು ನಂಬ್ಕೋಬೇಕು. ಊರೊಳಗೆ ಇದೇನು ದೊಡ್ಡ ಖರ್ಚು ಬರಂಗಿಲ್ಲ, ಆದ್ರೆ ಮಕ್ಕಳಲ್ಲಿ ಉತ್ತಮವಾದಂತ ಸಾಧನೆಗೆ ದಾರಿ ಆಗ್ತತಿ, ಸಂಸ್ಕಾರ ಬೆಳೆಸ್ತತಿ, ವಿಚಾರಗಳನ್ನು ಬೆಳೆಸ್ತತಿ ಅನ್ನುವಂಥದ್ದನ್ನ ಹೇಳ್ತೀನಿ. ಜೊತೆಗೆ ಆದಷ್ಟು ನಿಮ್ಮ ಮಕ್ಕಳನ್ನು ಕಳಿಸ್ರಿ. ಇಲ್ಲಿ ಈ ಮಕ್ಕಳಿಗೆ ಉಪಯುಕ್ತವಾದಂತ ಒಂದಿಷ್ಟು ವಿಷಯಗಳನ್ನು ಹೇಳ್ಕೊಡ್ತೇವೆ. ಶಾಲೆಗಳಲ್ಲಿ ಶಿಕ್ಷಕರು ಪ್ರತಿನಿತ್ಯ 45 ನಿಮಿಷದ ತರಗತಿಗಳನ್ನು ತಗೊಂತಾರೆ. ಆದ್ರೆ ವರ್ಷದ ಅಂತ್ಯದಲ್ಲಿ ರಿಸಲ್ಟ್ ನೋಡಿದಾಗ ಎಲ್ಲರಿಗೂ ವ್ಯತ್ಯಾಸಗಳಿರ್ತಾವೆ. ಯಾರೋ ಟಾಪರ್ಸ್ ಇರ್ತಾರೋ, ಯಾರೋ ಫೇಲ್ಯೂರ್ಸ್ ಇರ್ತಾರೋ, ಯಾರೋ ಮಧ್ಯವರ್ಗದಲ್ಲಿ ಇರ್ತಾರೆ. ಇಲ್ಲಿ ನಾಟಕ ಅಂತ ಬಂದಾಗ, ಕಲಿಕೆ ಅಂತ ಬಂದಾಗ ಯಾರಿಗೂ ವ್ಯತ್ಯಾಸ ಮಾಡಿರಲ್ಲ. ನಾವು ಹೇಳ್ಕೊಡುವಾಗ ಪರಿಪೂರ್ಣವಾಗಿ ಹೇಳ್ಕೊಟ್ಟಿರ್ತೇವೆ. ಮಕ್ಕಳಲ್ಲಿ ಮಾತ್ರ ಆಸಕ್ತಿಗಳು ಸರಿಯಾಗಿರಂಗಿಲ್ಲ. ಕೆಲವೊಬ್ರು ಆಸಕ್ತಿಯನ್ನು ಕೇಳ್ತಾರೆ, ಕೆಲವೊಬ್ರು ನೋಡ್ತಾರೆ, ಕೆಲವೊಬ್ರು ಬರೀತಿರ್ತಾರೆ. ಹಾಗಾಗಿ ಅವರ ವಿದ್ಯಾಭ್ಯಾಸದ ಪ್ರತಿಫಲ ವರ್ಷದ ಹಂತದಲ್ಲಿ ಗೊತ್ತಾಗ್ತದೆ. ಆದ್ರೆ ಅದು ಹೆಂಗ್ ಕಲಿಬೇಕು, ಹೆಂಗ್ ನೆನಪಿಡ್ಕೋಬೇಕು ಅನ್ನುವಂಥ ಒಂದಿಷ್ಟು ವಿಷಯಗಳನ್ನ ಇಲ್ಲಿ ಹೇಳ್ಕೊಡ್ತೇವೆ. ಓದುವ ಶೈಲಿ ಹೆಂಗ್ ಓದ್ಬೇಕು ಮಕ್ಕಳು, ಸಂಸ್ಕಾರ ಅಂದ್ರೆ ಏನು, ಅಪ್ಪ ಅಮ್ಮ ಅಂದ್ರೆ ಯಾರು ಗೊತ್ತಿಲ್ಲ ಯಾರಿಗೂ. ನಾವೇನ್ ಮಾಡ್ತೇವೆ ಅಂದ್ರೆ 5ನೇ ಕ್ಲಾಸಾಗ ಮುರಾರ್ಜಿ ನವೋದಯ ವಸತಿ ಶಾಲೆಗಳಿಗೆ ಓದಿ ಬಿಡ್ತಾರೆ. ಒಳ್ಳೆ ಮಕ್ಕಳು ಮನೆಗೆ ಬಂದಾಗ ಅವ್ರ ಬ್ರಷ್ ಇಂದ ಹಿಡಿದು, ಬಟ್ಟೆಯಿಂದ ಹಿಡಿದು, ನಿಕ್ಕರ್ ಇಂದ ಹಿಡಿದು ಸಪರೇಟ್ ಇಡ್ಬಿಡ್ತಾರೆ. ಅವೆಲ್ಲ ಅಲ್ಲೇನ್ ಮಾಡ್ಬಿಡ್ತಾರೆ ಅಂದ್ರೆ ವಿಷಯ ಮಾಡ್ಕೊಂಡ್ಬಿಡ್ತಾರೆ. ಇದು ನಂದು ಅನ್ನುವಂಥ ಮನೋಭಾವ ಬಂದ್ಬಿಡ್ತೈತಿ. ಅಪ್ಪ ಯಾರು, ಅಮ್ಮ ಯಾರು, ಅಜ್ಜ ಯಾರು, ಅಜ್ಜಿ ಯಾರು, ಆ ಮೌಲ್ಯವನ್ನ ಕಳ್ಕೊಂಡ್ಬಿಟ್ಟಾರೆ ಈಗಿನ ಮಕ್ಕಳು. ನಾವೇನ್ ಮಾಡಕತ್ತೇವೆ ಅಂದ್ರೆ ದುಡ್ಡು ಐತಿ ನಮ್ಮ ಹತ್ರ, ಮಕ್ಕಳಿಗೆ ಶಿಕ್ಷಣ ಕೊಡ್ಬೇಕು, ಸಂಸ್ಕಾರ ಬೇಡ. ಯಾಕಂದ್ರೆ ದುಡ್ಡು ಐತಿ, ಶಿಕ್ಷಣ ಸಿಕ್ಕರೆ ಅವೆಲ್ಲ ಜಾಬ್ ಮಾಡಿ ಜೀವನ ಮಾಡ್ತಾರೆ. ಆದ್ರೆ ನೀವು ನೋಡ್ಕೊಳ್ಳೋರು ಯಾರು ಮುಂದೆ? ನೀವು ನೋಡ್ಕೊಳಕ್ಕಾಗಲ್ಲ. ಇವತ್ತೇನ ಗಟ್ಟಿದ್ರೆ ನಾನು ಕಸುವುದ ನೀವು ಓದಂತೀರಿ, ಬೆಂಗಳೂರಾಗ ಇಡ್ತೀರಿ, ಬೇಕಾಗಿದ್ದ ಮೊಬೈಲ್ ಕೊಡಿಸ್ತೀರಿ, ಬೈಕ ಕೊಡಿಸ್ತೀರಿ, ಅವ್ನು ಸುಮ್ಮನೆ ಗೋರ ಹೊಡೆತಿರ್ತಾನೆ ಊರು ತುಂಬ. ಆದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ನೋಡಿಕೊಳ್ಳುವಂತ ಸಂಸ್ಕಾರ ಮಕ್ಕಳಲ್ಲಿ ಬರ್ಬೇಕು. ನಮ್ಮ ಸಂಸ್ಕೃತಿ ಹಿನ್ನೆಲೆಯನ್ನು ತಿಳಿಬೇಕು, ಉತ್ತಮವಾದಂತ ಶಿಸ್ತನ್ನು ಕಲಿಬೇಕು, ಜ್ಞಾನವನ್ನ ಪಡಿಬೇಕು, ಮುಂದಿನ ದಿನಗಳಲ್ಲಿ ನಿಮ್ಮನ್ನು ಚೆನ್ನಾಗಿ ನೋಡ್ಕೋಬೇಕು ಅನ್ನುವಂಥ ಉದ್ದೇಶದಿಂದ ಈ ಶಿಬಿರವನ್ನು ಪ್ರಾರಂಭ ಮಾಡ್ತೇವೆ. ಇಲ್ಲಿ ಮಕ್ಕಳಲ್ಲಿ ಶಾಂತಕವಿಗಳ ನಾಟಕವನ್ನ ನಾವು ಮಾಡದೇ ಇದ್ರು ಅವ್ರ ಪೌರಾಣಿಕ ನಾಟಕಗಳಾದ್ರಿಂದ ಕಷ್ಟ ಆಗ್ತದೆ ಮಕ್ಕಳಿಗೆ. ಆದ್ರೆ ಮಕ್ಕಳಿಗಾಗಿ ಒಂದಿಷ್ಟು ನಾಟಕಗಳನ್ನು ಬೇರೆ ಬೇರೆ ಬರಹಗಾರಲ್ಲಿ ರೆಡಿ ಮಾಡಿಕೊಟ್ಟಾರೆ. ನಾವು ಅವುಗಳನ್ನ ಏನ್ ಮಾಡ್ತೇವೆ ಅಂದ್ರೆ ಈ ಮಕ್ಕಳಿಗಾಗಿ ಒಂದು ನಾಟಕವನ್ನು ಆಯ್ಕೆ ಮಾಡ್ಕೊಳ್ತೀವಿ. ಅದರೊಳಗಡೆ ಮಕ್ಕಳನ್ನ ಬೆರೆಸ್ತೇವೆ, ನಾಟಕವನ್ನು ಮಾಡಿಸ್ತೇವೆ. ನಾಟಕವನ್ನು ನೋಡಿ ಆದ್ಮೇಲೆ ನಿಮ್ಮ ಅಭಿಪ್ರಾಯಗಳನ್ನ ಹಂಚ್ಕೋರಿ. ಇಂದು ಈ ಕಾರ್ಯಕ್ರಮದ ಕೊನೆಯಲ್ಲಿ ಮಕ್ಕಳು ಒಂದು 10 ನಿಮಿಷ ನನ್ನ ಜೊತೆ ಇರಲಿ. ಅದಾದ್ಮೇಲೆ ನಾಳೆ ಪ್ರಾರಂಭ ಮಾಡ್ಬೇಕು, ನಾಡಿದ್ದು ಪ್ರಾರಂಭ ಮಾಡ್ಬೇಕು ಅನ್ನೋದನ್ನ ನಾನು ತಿಳಿಸ್ತೀನಿ. ಮಕ್ಕಳು ಇಲ್ಲಿ 5ನೇ ಕ್ಲಾಸಿಂದ ಅಪ್ ಟು ಒಂದ್ ವೇಳೆ 7ನೇ ಕ್ಲಾಸ್ ಬಿಟ್ಟು 8ನೇ ಕ್ಲಾಸ್ 9ನೇ ಕ್ಲಾಸ್ ಮಕ್ಕಳು ಯಾರು ಇದ್ರು ಕಳಿಸ್ಬೋದು ನೀವು. ಅವ್ರು ದಡ್ರು ಬುದ್ಧಿವಂತರು ಅನ್ನುವಂಥದ್ದು ಮುಖ್ಯ ಅಲ್ಲ, ತೊಂದರೆ ಇಲ್ಲ. ಅವ್ರು ಹೆಂಗಿದ್ರು ಪರವಾಗಿಲ್ಲ, ನಾನು ಅವರನ್ನು ಸರಿ ಮಾಡುವಂತ ಪ್ರಯತ್ನವನ್ನು ಮಾಡ್ತೀನಿ. ನಿಮ್ಮ ಮಕ್ಕಳನ್ನ ಕಳಿಸ್ರಿ. ಈ ಟ್ರಸ್ಟ್ಗೆ ಮತ್ತೆ ಈ ಊರಿಗೆ ಒಳ್ಳೆ ಹೆಸರನ್ನ ತರುವಂತ ನಿಟ್ಟಿನೊಳಗಡೆ ನೀವು ಕೆಲಸವನ್ನ ಮಾಡ್ರಿ ಅಂತ ಹೇಳ್ತಾ, ಮಕ್ಕಳು ಒಂದು 10 ನಿಮಿಷ ಕಾರ್ಯಕ್ರಮ ಆದ್ಮೇಲೆ ಇಲ್ಲಿ ನನ್ನ ಜೊತೆಗೆ ಇರ್ಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ವಂದನೆಗಳನ್ನು ಸಲ್ಲಿಸ್ತಾ, ಮಕ್ಕಳೇ ಇವತ್ತ ಯಾರ ದಿನಾಚರಣೆ ಇದೆಯಪ್ಪ? ಯಾರ ಜಯಂತಿ ಇವತ್ತ? ಡಾಕ್ಟರ್ BR ಅಂಬೇಡ್ಕರ್ ಯಾರು?
ಹಾ, ಅವ್ರಿಗೇನಂತ ಕರೀತಾರ? ಅನ್ನು ಕಟ್ಟಿ ಹೇಳು. ಹಾ, ಇಂದಿನ ದಿವಸ ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿಯ ಅಂಗವಾಗಿ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಬಂಧುಗಳಿಗೂ ಹಾಗೂ ಗ್ರಾಮದ ಸಮಸ್ತ ಬಂಧುಗಳಿಗೂ ತುಂಬ ಹೃದಯದ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೇನೆ. ಶಾಂತಕವಿ ಸಕ್ಕರೆ ಬಾಳಾಚಾರ್ ಅವರ ಸ್ಮರಣಾರ್ಥವಾಗಿ ಇಂದಿನ ದಿವಸ ಸಾತೇನಹಳ್ಳಿ ಗ್ರಾಮದಲ್ಲಿ ಒಂದು ಮಕ್ಕಳ ರಂಗ ಸಂಸ್ಕೃತಿ ಶಿಬಿರ ಅಂತ ಕಾರ್ಯಕ್ರಮವನ್ನ ಧಾರವಾಡದ ಸಕ್ಕರೆ ಬಾಳಾಚಾರ ಟ್ರಸ್ಟ್ ಹಾಗೂ ಬೆಂಗಳೂರಿನ ಕನ್ನಡ ಸಂಸ್ಕೃತಿ ಇಲಾಖೆಯವರ ಸಂಯುಕ್ತ ಆಶ್ರಯದಲ್ಲಿ ಇಟ್ಟುಕೊಂಡಿದ್ರು. ಇದರ ಉದ್ದೇಶವನ್ನ ತಮ್ಮೆಲ್ಲರಿಗೂ ತಿಳಿಸಿದ್ದಾರೆ. ತಿಳಿಸಿದಂತ ಎಲ್ಲ ಗಣ್ಯಮಾನ್ಯ ವ್ಯಕ್ತಿಗಳಿಗೆ, ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಮುಖ್ಯ ಅತಿಥಿಗಳಿಗೆ, ಉದ್ಘಾಟಕರಿಗೆ ಹಾಗೂ ಅವರೆಲ್ಲ ಹೇಳಿದಂತ ಮಾತುಗಳನ್ನ ಆಲಿಸಲು ಶಾಂತತೆಯಿಂದ ಆಸೀನರಾಗಿ ಆಲನೆ ಮಾಡಿರ್ತಕ್ಕಂಥ ಈ ವೇದಿಕೆ ಮುಂಭಾಗದ ಎಲ್ಲ ಮುದ್ದು ಮಕ್ಕಳಿಗೂ, ಊರ ಗ್ರಾಮಸ್ಥರಿಗೂ, ಮುಖ್ಯ ಅತಿಥಿಗಳಾಗಿ ಬಂದವರಿಗೆಲ್ಲರಿಗೂ ನನ್ನ ಹೃದಯಪೂರ್ವಕ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ವಂದನೆ, ಅಭಿನಂದನೆ.